ಮಾಯೆಯು ಯಾವ ಮಕ್ಕಳಿಗೆ ಸ್ವಲ್ಪವೂ ತೊಂದರೆಯನ್ನು ಕೊಡಲು ಸಾಧ್ಯವಿಲ್ಲ. ಮಾಯೆಯು ಯಾವ ಮಕ್ಕಳಿಗೆ ಸ್ವಲ್ಪವೂ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಕ್ಕಳಿಗೆ? ಬಾಬಾ ಉತ್ತರ ಹೇಳ್ತಾರೆ, ಯಾರು ಪಕ್ಕಾ ಯೋಗಿಗಳಿದ್ದಾರೆ, ಯಾರು ಯೋಗದ ಬಲದಿಂದ ತಮ್ಮ ಎಲ್ಲ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಿಕೊಂಡಿದ್ದಾರೆ, ಯಾರು ಯೋಗದಲ್ಲೇ ಇರುವ ಕಷ್ಟಪಡುತ್ತಾರೆ, ಇವರಿಗೆಲ್ಲ ಮಾಯೆಯು ಸ್ವಲ್ಪವೂ ತೊಂದರೆ ಕೊಡಲು ಸಾಧ್ಯವಿಲ್ಲ. ಮಾಯೆಯು ಸ್ವಲ್ಪವೂ ತೊಂದರೆ ಕೊಡಲು ಸಾಧ್ಯವಿಲ್ಲ. ಯಾವಾಗ ನೀವು ಪಕ್ಕಾ ಯೋಗಿಗಳಾಗುತ್ತೀರಿ, ಆಗ ಯೋಗ್ಯರಾಗುತ್ತೀರಿ. ಯೋಗ್ಯರಾಗಲು ಪವಿತ್ರತೆ ಮೊದಲನೆಯದಾಗಿದೆ. ಯೋಗ್ಯರಾಗಲು ಪವಿತ್ರತೆ ಮೊದಲನೆಯದಾಗಿದೆ. ओम शांति। मीठे मीठे बच्चों को बाप बैठ समझाते हैं, अज्ञान के कारण तुम्हारी आत्मा डल हो गई है. ಮಧುರಾತಿ ಮಧುರ ಆತ್ಮಗಳಿಗೆ ತಂದೆ ಕುಳಿತು ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಅಜ್ಞಾನದ ಕಾರಣದಿಂದ ನೀವು ಆತ್ಮಗಳು ಏನಾಗ್ಬಿಟ್ಟಿದ್ದೀರಿ? डल ಆಗಿದ್ದೀರಿ. हीरे में चमक होती है ना, पत्थर में चमक नहीं होती, इसलिए कहा जाता ಪತ್ಥರ್ ಮಿಸಲ್ ಡಲ್ हो गया है. ವಜ್ರಕ್ಕೆ ಹೊಳಪಿರುತ್ತೆ, ಕಲ್ಲಿಗೆ ಹೊಳಪು ಇರೋದಿಲ್ಲ. ಆದ್ರಿಂದ ಏನಂತ ಹೇಳ್ತಾರೆ? ಕಲ್ಲಿನಂಗೆ ಡಲ್ ಆಗ್ಬಿಟ್ಟಿ ನೋಡು, ಕಲ್ಲು ಬುದ್ಧಿ ಆಗ್ಬಿಟ್ಟಿದೆ ನೋಡು ಅಂತ ಹೇಳ್ತಾರೆ. ಬೇರೆ ಜಾಗೃತಿ ಹೀತು ಕಹಾ ಜಾತ ಜೈಸೆ ಪಾರಸ್ಮಣಿ. ಆದ್ರೆ ಯಾರು ಜಾಗೃತ ಅವಸ್ಥೆಯಲ್ಲಿರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಅವ್ರಿಗೆ ಹೇಳ್ತಾರೆ ಪಾದರಸ ಇದ್ದಂಗೆ ಇದ್ದಾರೆ ಅಂತ, ಪಾರಸಮಣಿ ಆಗಿದ್ದಾರೆ ಅಂತ ಹೇಳ್ತಾರೆ. अब अज्ञान के कारण आत्मा की ज्योति डिम हो जाती है, काली नहीं होती. ನೋಡಿ, ಅಜ್ಞಾನದ ಕಾರಣದಿಂದ ಆತ್ಮದ ಜ್ಯೋತಿ ಏನಾಗುತ್ತಂತೆ? ಡಿಮ್ ಆಗತ್ತೆ. ಆತ್ಮ ಜ್ಯೋತಿ ಕಪ್ಪಾಗ್ಬಿಡೋದಿಲ್ಲ, ಅಂದ್ರೆ ಆರಿ ಹೋಗ್ಬಿಡೋದಿಲ್ಲ, ಪೂರ್ತಿ ಏನಾಗತ್ತಂತೆ? ಡಿಮ್ ಆಗ್ಬಿಡ್ತದೆ. नाम यह रखा हुआ है, आत्मा सबकी एक जैसे होती है, शरीरों की बनावट अनेक प्रकार की होती है. ಕಪ್ಪಾತ್ಮ, ಬಿಳಿ ಆತ್ಮ ಹೀಗೆಲ್ಲ ಹೇಳ್ತಾರೆ. ಸುಮ್ಮನೆ ಹೆಸರಷ್ಟೇ ಅದು. ಶರೀರ ಅನೇಕ ಪ್ರಕಾರದಿರ್ಬೋದು, ಆದ್ರೆ ಆತ್ಮ ಮಾತ್ರ ಒಂದೇ ರೀತಿ ಇರುತ್ತದೆ. ಆತ್ಮ ತೋ ಏಕ್ ಹಿ ಹೈ. अब तुम समझते हो हम आत्मा है, बाबा के बच्चे हैं. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ. ये सारा ज्ञान था वह फिर धीरे धीरे निकल गया है. ಬಾಬಾ ಹೇಳ್ತಾ ಇದ್ದಾರೆ, ಇವೆಲ್ಲ ಜ್ಞಾನ ನೀವು ಮಕ್ಕಳಿಗೆ ಮೊದ್ಲಿತ್ತು, ಆಮೇಲೆ ಏನಾಯ್ತು? ನಿಧಾನ ನಿಧಾನ ಎಲ್ಲ ಜ್ಞಾನ ಹೊರಟೋಗ್ಬಿಡ್ತು. ನಿಕಲ್ತಾ ನಿಕಲ್ತಾ ಆಖರಿನ್ ಕುಚ್ ನೈ ರಹತಾ ತೋ ಕಹೆಂಗೆ. ಜ್ಞಾನ ಜ್ಞಾನ ಕಳೆದು 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 ಕೊನೆಗೆ ಏನಂತ ಹೇಳ್ತಾರೆ? ಏನೂ ಇಲ್ಲದೆ ಇದ್ದಾಗ ಅಜ್ಞಾನ ಎಂದು ಹೇಳಲಾಗುತ್ತೆ. ತುಮ್ ಭಿ ಅಜ್ಞಾನಿ ಥೆ. ಹಾಗೆ ನಾವು ಕೂಡ ಬಾಬಾ ಸಿಗೋ ಮೊದ್ಲೇನಾಗ್ಬಿಟ್ಟಿದ್ವಿ? ಅಜ್ಞಾನಿಗಳಾಗ್ಬಿಟ್ಟಿದ್ವಿ. अब ज्ञान के सागर से ज्ञानी बनते जाते हो, आत्मा तो बहुत सूक्ष्म है. ಈಗ ಜ್ಞಾನ ಸಾಗರನಿಂದ ಪುನಃ ಜ್ಞಾನಿಗಳಾಗ್ತಾ ಹೋಗ್ತೀರಿ. ಆತ್ಮ ಅಂತೂ ಬಹಳ ಸೂಕ್ಷ್ಮ ಇದೆ. ಈ ನಾಲ್ಕು ಸೇ ದೇಖ್ನೆ ಮೇ ನಹಿ ಆತಿ. ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ ಈ ಕಣ್ಣಿಂದ ಆತ್ಮನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ತಿಳಿಸಿ ಮಕ್ಕಳನ್ನ ನಾಲೆಜ್ ಫುಲ್ ಮಾಡ್ತಾರೆ. ಆಗ ನೀವು ಮಕ್ಕಳೇನಾಗ್ತೀರಿ? ಜಾಗೃತ ಆಗ್ತೀರಿ.
घर घर में सोचरा हो जाता है ಅವಾಗ್ಲೇ ಮನೆಯಲ್ಲಿ ಏನಾಗ್ಬಿಡ್ತದೆ ಬೆಳಕಾಗ್ಬಿಡುತ್ತೆ ಈಗ ಮನೆಯಲ್ಲಿ ಏನಿದೆ ಕತ್ತಲಿದೆ ಅಂದ್ರೆ ಆತ್ಮ ಡಿಮ್ ಆಗ್ಬಿಟ್ಟಿದೆ ಅಂದ್ರೆ ಆತ್ಮದ ಶಕ್ತಿ ಕಡಿಮೆ ಆಗಿದೆ ಅಂತ ಆತ್ಮ ನೋಡ್ಲಿಕ್ಕೇನು ಹೆಚ್ಚು ಕಡಿಮೆ ಆಗೋದಿಲ್ಲ ಆತ್ಮದ ಶಕ್ತಿ ಡಿಮ್ ಆಗ್ಬಿಟ್ಟಿದೆ अब बाबा कहते मुझे याद करो तो लाइट आ जाएगी ಬಾಬಾ ಹೇಳ್ತಾರೆ ಮಕ್ಕಳೇ ನೀವ್ ಆತ್ಮಗಳು ನನ್ನನ್ನ ನೆನಪು ಮಾಡಿದ್ರೆ ಮತ್ತೆ ಪುನಃ ಆತ್ಮಕ್ಕೆ ಏನ್ ಬಂದ್ಬಿಡುತ್ತೆ ಲೈಟ್ ಬಂದ್ಬಿಡುತ್ತೆ ಬೆಳಕು ಪ್ರಜ್ವಲ ಆಗತ್ತೆ ಫಿರ್ ತುಮ್ ಆಮೇಲೆ ನೀವೇನಾಗ್ಬಿಡ್ತೀರಿ ಜ್ಞಾನವಂತ ಆಗ್ಬಿಡ್ತೀರಿ ಪಾಪ ಕಿಸ್ಕಿ ಗ್ಲಾನಿ ನಹಿ ಕರ್ತೆ ಹೇ ನೋಡಿ ಬಾಬಾ ಯಾರ್ದು ಗ್ಲಾನಿ ಮಾಡೋದಿಲ್ಲ ಅಜ್ಞಾನಿ ಅಂತ ಗ್ಲಾನಿ ಮಾಡಲ್ಲ ಅಧರ್ಮಿಗಳು ಅಂತ ಗ್ಲಾನಿ ಮಾಡಲ್ಲ ಕಲ್ಲು ಬುದ್ಧಿ ಅಂತ ಗ್ಲಾನಿ ಮಾಡಲ್ಲ ಕೃಷ್ಣ ಪರಮಾತ್ಮ ಅಲ್ಲ ದೇವತಾ ಅಂತ ಗ್ಲಾನಿ ಮಾಡಲ್ಲ ಭಕ್ತಿ ಮಾರ್ಗಕ್ಕೆ ಗ್ಲಾನಿ ಮಾಡಲ್ಲ ಆದ್ರೆ ಏನ್ ಮಾಡ್ತಾರೆ ಸತ್ಯ ತಿಳಿಸ್ತಾರೆ ಅಲ್ವಾ ಸತ್ಯ ತಿಳಿಸ್ತಾರೆ ಇದು ಗ್ಲಾನಿ ಅಲ್ಲ ಅಲ್ವಾ ಬಾಬಾ ಹೇಳ್ತಾ ಇದ್ದಾರೆ बाप किसकी ग्लानि नहीं करते यह तो ड्रामा का राज समझाते ಬಾಬಾ ಅವ್ರಿಗೆ ಇಡೀ ಸೃಷ್ಟಿ ನಾಟಕದ ಇಡೀ ವೃಕ್ಷದ ರಹಸ್ಯ ಗೊತ್ತಿದೆ ಹಾಗಾಗಿ ಆ ರಹಸ್ಯವನ್ನ ನಮ್ಮ ಮುಂದೆ ಬಿಚ್ಚಿಡ್ತಾರೆ ಬಾಬಾ बच्चों को कहा जाता है यह तो सब ಮೂಢಮತಿ हो गए हैं ನೋಡಿ ಶಿವಬಾಬಾ ಹೇಳಿದ್ರು ಮಕ್ಕಳೇ ಎಲ್ಲರೂ ಮೂಢಮತಿಗಳಾಗ್ಬಿಟ್ಟಿದ್ದಾರೆ ಇದು ಬೈಯೋದ ಇದು ಗ್ಲಾನಿನ ಇದು ನಿಂದನೆನಾ ಅಲ್ಲ ಇದು ರಹಸ್ಯ ಇದೆ ಸತ್ಯ ಇದು कौन कहते हैं ಅದು ಹೇಳೋರು ಯಾರು ಬಾಪ ತಂದೆ ಮಕ್ಕಳಿಗೆ ಬೈದ್ರೆ ಅದು ಒಳ್ಳೇದಕ್ಕೆ ಬೈಯೋದಲ್ಲ ಅದು ತಿಳಿಸೋದು ನೀನ್ ಹಿಂಗ್ ಮಾಡ್ತಿದ್ಯಾ ನೋಡು ಹಿಂಗ್ ಮಾಡೋದ್ರೆ ಎಚ್ಚರಿಕೆ ಕೊಡೋದು ಅಲ್ವಾ ಬಾಬಾ ಹೇಳ್ತಿದ್ದಾರೆ ಬಾಪ್ ಕಿ ಪढ़ाई से हमारी ज्योति जग गई है इनको ही सच्ची दीपावली कहा जाता है ಬಾಬಾರವರ ಶಿಕ್ಷಣದಿಂದ ನಮ್ಮ ಜ್ಯೋತಿ ಜಾಗೃತವಾಗ್ಬಿಡುತ್ತೆ ಬಾಬಾ ಹೇಳ್ತಾರೆ ಈ ರೀತಿ ಆತ್ಮ ಜ್ಯೋತಿ ಜಾಗೃತವಾಗಿರುವಂತ ಸಮಯಕ್ಕೆ ಏನಂತ ಹೇಳೋದು ಸತ್ಯ दीपावली छोटे पने में मिट्टी के दीपक में तेल डाल ज्योति जागते थे ಮೊದಲು ಬಾಬಾ ಸಿಗೋ ಮೊದಲು ಮಣ್ಣಿನ ದೀಪ ಎಣ್ಣೆ ಹಾಕಿ ಅದರಲ್ಲಿ ಜ್ಯೋತಿನ ಬೆಳಗಿಸ್ತಿದ್ವಿ ಅಥವಾ ರಸಂ ಚಲ್ತಿ रहती है ಆ ಪದ್ಧತಿ ನಡ್ಕೊಂಡ್ ಬರ್ತಾನೆ ಇರುತ್ತೆ ಉನ್ಸೆ ಕೊಯ್ ದೀಪಾವಳಿ ನಹಿ ಹೋತಿ ದೀಪ ಹಚ್ಚಿಟ್ಬಿಟ್ರೆ ಅದು ದೀಪಾವಳಿ ಅಲ್ಲ ಇವತ್ತು ಆತ್ಮ ದೀಪಾವಳಿ ಅಂದ್ರೆ ಏನು ಆತ್ಮ ಜ್ಯೋತಿ ನಿಜವಾದ ಜ್ಯೋತಿ ನಿಜ ದೀಪ ಎಲ್ಲಿದೆ ಅಂದರ್ ಹೇ ಈ ಶರೀರದ ಒಳಗಡೆ ಇದೆ ಡಿಮ್ ಹೋಗೈ ಹೇ ಅದೇನಾಗೋಗ್ಬಿಟ್ಟಿದೆ ಡಿಮ್ ಆಗ್ಬಿಟ್ಟಿದೆ ಈಗ ಈ ದೇಹದ ಒಳಗಡೆ ಇರುವಂತ ನಿಜವಾದ ಜ್ಯೋತಿ ಸತ್ಯ ಜ್ಯೋತಿಯನ್ನ ಏನ್ ಮಾಡ್ಕೋಬೇಕಾಗಿದೆ ಬೆಳಗಿಸ್ಕೊಡ್ಬೇಕಾಗಿದೆ ಉನ್ಕಿ ಜ್ಯೋತಿ ಆಗರ್ ಬಾಪ್ ಜಗಾತೆ ಈಗ ನಮ್ಮೊಳಗೆ ಇರುವಂತ ಆತ್ಮ ಜ್ಯೋತಿಯನ್ನ ಬಂದು ಬಾಬಾನೇ ಜಾಗೃತ ಮಾಡ್ತಾರೆ ಮಕ್ಕಳಿಗೆ ಬಂದು ಜ್ಞಾನ ಕೊಡ್ತಾರೆ ಬಾಬಾ ಓದಿಸ್ತಾರೆ ಸ್ಕೂಲ್ ಮೇ ಟೀಚರ್ ಪಢಾತೆ ಹೇನ ಶಾಲೆಯಲ್ಲಿ ಟೀಚರ್ ಏನ್ ಮಾಡ್ತಾರೆ ಓದಿಸ್ತಾರೆ ತಾನೆ ಅದು ಹದ್ದಿನ ಶಿಕ್ಷಣ ಇದು ದೇಹದ್ದಿನ ಶಿಕ್ಷಣ ಆಗಿದೆ ಇಲ್ಲಿ ಯಾವುದೇ ಸಾಧು ಸಂತರು ನಾವು ಮಕ್ಕಳಿಗೆ ಓದಿಸ್ತಾರೇನು ಇಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ನೀವು ಬೇರೆ ಯಾರಿಂದಾದ್ರೂ ಕೇಳಿದಿರೇನು ಕವಿ ಕೋಯಿನೇ ಆಕರ್ ಪಢಾಯಿ ಇಂಥ ಜ್ಞಾನನ ರಚಯಿತ ರಚನೆ ಜ್ಞಾನವನ್ನ ಯಾರಾದ್ರೂ ಬಂದು ನಾವು ಮಕ್ಕಳಿಗೆ ಅಥವಾ ನಮಗೆ ಆತ್ಮಗಳಿಗೆ ಅಥವಾ ಈ ಜಗತ್ತಲ್ಲಿ ಓದಿಸಿದವರು ಇದ್ದಾರ ಜಾಕರ್ ದೇಕೋ ಹಾಗ ಯಾರಾದ್ರೂ ಹೇಳ್ತಾ ಇದ್ರೆ ನೀವು ಹೋಗಿ ನೋಡ್ಬರ್ರಿ ಜಗತ್ತಿನ ತುಂಬಾ ನೋಡ್ಬರ್ರಿ ಬಾಬಾ ಇದ್ರಿ ನಾಲೆಜ್ ಯಾರಾದ್ರೂ ಓದಿಸ್ತಾರ ಇಲ್ಲ ತಾನೆ ಸಿರ್ಫ್ ಏಕ್ ಬಾಪ್ ಹಿ ಪಢಾತೆ ತೋ ಉನ್ಕೆ ಪಾಸ್ ಪಡ್ನಾ ಚಾಯಿ ಈ ಜ್ಞಾನ ಬಾಬಾ ಒಬ್ರೇ ಹೇಳ್ತಾರ ಅಂದ್ಮೇಲೆ ಈ ಜ್ಞಾನವನ್ನ ನಾವು ಬಂದು ಬಾಬಾ ಅವ್ರ ಹತ್ರ ಕಲಿಬೇಕಾಗಿದೆ ಬಾಬ್ ಅನಾಯಾಸ ಹಿ ಆತೆ ಹಿ ಡಿಂಡೋರಾ ಥೋಡೆ ಹಿ ಪೀಡತೆ ಕಿ ಮೈ ಆ ರಹಾ ಹೂಂ ಶಿವಬಾಬಾ ನ್ಯಾಚುರಲ್ ಆಗಿ ಸೂಕ್ಷ್ಮವಾಗಿ ಬಂದ್ಬಿಡ್ತಾರೆ ಬಾಬಾ ಬರುವಾಗ ಗಂಟೆ ಜಾಗಟೆ ಬಾರಿಸಿ ಏನೋ ದೊಡ್ಡ ಶಬ್ದ ಶಂಖಧ್ವನಿ ಮಾಡಿ ಭಕ್ತಿಯಲ್ಲಿ ತೋರಿಸ್ತಾರಲ್ಲ ನಾಟಕದಲ್ಲಿ ಧಾರಾವಾಹಿಗಳಲ್ಲಿ ಪರಮಾತ್ಮನ ಅವತರಣೆ ಮೇಲಿಂದ ಬರುವಾಗ ಏನೆಲ್ಲ ಆಗ್ತಿರ್ತದೆ ದೊಡ್ಡ ಶಬ್ದ ಗಂಟೆ ಜಾಗಟೆ ಶಂಖಧ್ವನಿ ಬಾಬಾ ಹೇಳ್ತಾರೆ ಹಾಗೆಲ್ಲ ನಾನು ಡಂಗುರ ಸಾರಿ ಬರ್ತೀನೇನು ಅನಾಯಾಸವಾಗಿ ಬಾಬಾ ಬಂದು ಏನ್ ಮಾಡ್ಬಿಡ್ತಾರಂತೆ ಬ್ರಹ್ಮ ಬಾಬಾ ಶರೀರವನ್ನ ಪ್ರವೇಶ
ಮಾಡ್ಬಿಡ್ತೀನಿ ಅಂತಾರೆ बाबा। वो आवाज तो कर ही नहीं सकते जब तक उनको ऑर्गन्स न मिले। आत्मा भी ऑर्गन्स बगैर आवाज नहीं कर सकती है। शरीर में जब आई है तब आवाज करते हैं। ಆತ್ಮ ಕೂಡ ಶಬ್ದ ಮಾಡೋದು ಯಾವಾಗ? ಅದು ಶರೀರದಲ್ಲಿ ಬಂದ ಮೇಲೆ ತಾನೆ। ಹಾಗೆ ಶಿವ ಬಾಬಾ ಕೂಡ ಶಬ್ದ ಮಾಡೋದು ಅಂದ್ರೆ ಮಾತಾಡೋದು ಯಾವಾಗ? ಅವರು ಶರೀರದಲ್ಲಿ ಬ್ರಹ್ಮ ಬಾಬರ್ ಶರೀರವನ್ನ ತಗೊಂಡಾಗ। ಬಾಬಾ ಹೇಳ್ತಾ ಇದ್ದಾರೆ, ನೀವ್ ಯಾರಿಗಾದ್ರೂ ತಿಳಿಸ್ರಿ, ಇದನ್ನ ಕೆಲವರು ಒಪ್ಪೋದೇ ಇಲ್ಲ। ಪರಮಾತ್ಮ ಬಂದಿದಾರಂತಂದ್ರೆ ಒಪ್ಪೋದೇ ಇಲ್ಲ। ಬಚ್ಚೋं को जब यह नॉलेज दी जाती तब समझते हैं। ಯಾವಾಗ ನಾವು ಮಕ್ಕಳಿಗೂ ಕೂಡ ಜ್ಞಾನ ಸಿಗುತ್ತೆ ಆಗ ನಾವು ಈ ಜ್ಞಾನವನ್ನ ತಿಳಿದುಕೊಡ್ತೇವೆ। ಯ ನಾಲೆಜ್ ಏಕ್ ಬಾಪ್ ಕೆ ಸಿವಾಯ್ ಕೋಯಿ ದೇ ನ ಸಕ್ತೆ। ಈ ನಾಲೆಜ್ ಅನ್ನ ಒಬ್ಬ ತಂದೆ ಹೊರತಾಗಿ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ। ವಿನಾಶ ಸಾಕ್ಷಾತ್ಕಾರ भी कोई चाहते थोड़ी है। ವಿನಾಶದ ಸಾಕ್ಷಾತ್ಕಾರವನ್ನು ಕೂಡ ಯಾರು ಇಷ್ಟಪಡೋದಿಲ್ಲ। ಇಷ್ಟಪಡ್ತಾರೇನು? ವಿನಾಶ ಸಾಕ್ಷಾತ್ಕಾರ ಆಗ್ಲಿ ಅಂತ ಯಾರಾದ್ರೂ ಇಷ್ಟಪಡ್ತಾರ? ಇಲ್ಲ। ಯ ಬಾಪಿ ಆಕರ್ ಕರಾತೆ ನೋಡಿ, ಶಿವಬಾಬನೇ ಬಂದು ಸಾಕ್ಷಾತ್ಕಾರ ಮಾಡಿಸ್ತಾರೆ। ನಾಟಕದ ಅನುಸಾರವಾಗಿ ಈಗ ಹಳೆ ಜಗತ್ತು ಸಮಾಪ್ತಿ ಆಗುತ್ತದೆ, ಹೊಸ ಜಗತ್ತಿನ ಸ್ಥಾಪನೆ ಆಗ್ತಾ ಇದೆ। जिनको बाप से नॉलेज लेनी है वह आते रहते हैं। ಯಾರು ಬಾಬಾ ಅವರಿಂದ ನಾಲೆಜ್ ಅನ್ನ ತಗೊಳ್ಬೇಕಾಗಿದೆಯೋ ಅವರು ಬರ್ತಾ ಇರ್ತಾರೆ। ಕಿತನೋ ಕೋ ಜ್ಞಾನ ದಿಯಾ ಹೋಗಾ, ಎಷ್ಟು ಜನರಿಗೆ ಜ್ಞಾನ ಕೊಟ್ಟಿರ್ಬೋದು? ಅನಗಿನತ್, ಎಣಿಸ್ಲಿಕ್ಕಾಗಲ್ಲ। ಗಾಂವ್ ಗಾಂವ್ ಸೆ ಕಿತ್ನೆ ಢೇರ್ ಆತೆ, ಹಳ್ಳಿ ಹಳ್ಳಿಗಳಿಂದ ಎಷ್ಟು ಜನ ಬಾಬಾರವರ ಮಕ್ಕಳು ಹುಟ್ಟುತ್ತಾರೆ। ಯಾ ಆತ್ಮ और परमात्मा का मेला एक ही बार लगता है। ಆತ್ಮ ಪರಮಾತ್ಮರ ಮಿಲನ ಒಂದೇ ಸಲ ಸಂಗಮ ಯುಗದಲ್ಲಷ್ಟೇ ನಡೆಯೋದಿದು ಅಂತಾರೆ ಬಾಬಾ। ಶಿವ ಬಾಬಾ ಬರೋದೇ ಸಂಗಮ ಯುಗದಲ್ಲಿ। ಬಾಬಾ ಬಂದು ಹೊಸ ಜಗತ್ತಿನ ಸ್ಥಾಪನೆಯನ್ನ ಮಾಡ್ತಾರೆ। ಜಿನ್ಕಿ ಜ್ಯೋತಿ ಜಗತೆ ವ ಫಿರ್ ಜಾಕರ್ ಅವರಂಗೂ ಜ್ಯೋತಿ ಜಗಾತೆ। ಯಾರ ಜ್ಯೋತಿ ಬೆಳಗುತ್ತೋ ಅವ್ರು ಬಂದು ಅವರು ಹೋಗಿ ಬೇರೆಯವರ ಜ್ಯೋತಿಯನ್ನು ಕೂಡ ಬೆಳಗಿಸ್ತಾರೆ। ಯಾವ ರೀತಿ ಬೆಳಗಿದ ದೀಪನೆ ಇನ್ನೊಂದು ದೀಪವನ್ನ ಬೆಳಗಿಸಬಲ್ತೋ ಹಾಗೆ ಯಾರ ಜ್ಯೋತಿ ಬಾಬರಿಂದ ಜಾಗೃತ ಆಗಿರುತ್ತೆ ಅವ್ರು ಹೋಗಿ ಬೇರೆ ಜ್ಯೋತಿಗಳನ್ನ ಜಾಗೃತ ಮಾಡ್ತಾರೆ ಅಥವಾ ಬೆಳಗ್ತಾರೆ। ಅಭಿ ತುಮ್ ಸಬ್ಕೋ ವಾಪಿಸ್ ಜಾನಾ ಹೈ, ಈಗ ನಾವೆಲ್ಲರೂ ವಾಪಸ್ಸು ಹೋಗ್ಬೇಕಾಗಿದೆ। ಇಸ್ಮೆ ಬುದ್ಧಿ ಸೆ ಕಾಮ್ ಲೇನಾ ಹೋತಾ, ಇದರಿಂದ ನಾವು ಈ ಒಂದು ವಿಷಯದಲ್ಲಿ ನಾವು ಬುದ್ಧಿಯನ್ನ ಉಪಯೋಗಿಸ್ಬೇಕಾಗ್ತದೆ ಅಲ್ವಾ। ಭಕ್ತಿ ಮಾರ್ಗ ಮೇ ಹೇ ಅಂಧಿಯಾರ, ದೀಪಾವಳಿ ಅಂದ್ರೇನು, ದೀಪ ಅಂದ್ರೇನು ಅದ್ನ್ಯಾಕ್ ಹಚ್ಚುತ್ತೇವೆ? ಈ ದೀಪ ಬೆಳಗೋರು ಯಾರು? ಸತ್ಯ ಜ್ಯೋತಿ ಅಂದ್ರೆ ಯಾವುದು? ಇದನ್ನೆಲ್ಲ ಈ ವಿಷಯದಲ್ಲಿ ನಾವು ಬುದ್ಧಿಯನ್ನ ಕೆಲ್ಸಕ್ಕೆ ತಗೋಬೇಕಾಗ್ತದೆ। ಭಕ್ತಿ ಮಾರ್ಗ ಅಂದ್ರೆ ಅಂಧಕಾರ, ಜ್ಞಾನ ಕೊಡೋರು ನೋಡಿ ಹೇಳಿದ್ರು ಬಾಬಾ, ಭಕ್ತಿ ಮಾರ್ಗ ಅಂದ್ರೆ ಅಂಧಕಾರ, ಇದು ಗ್ಲಾನಿನ, ಇದು ನಿಂದನೇನ? ರಹಸ್ಯ ಹೇಳ್ತಾರೆ ಬಾಬಾ। ಜ್ಞಾನ ಕೊಡೋರು ಒಬ್ಬ ತಂದೆ ಆಗಿದ್ದಾರೆ, ಅವರು ಬರೋದು ಸಂಗಮ ಯುಗದಲ್ಲಿ। ಹಳೆ ಜಗತ್ತಿನಲ್ಲಿ ಜ್ಞಾನ ಸಿಗಲು ಸಾಧ್ಯ ಇಲ್ಲ। ಮನುಷ್ಯಂಗೆ ಖ್ಯಾಲ್ ಮೇ ಹೇ, ಮನುಷ್ಯರ ವಿಚಾರದಲ್ಲಿ ಇನ್ನೂ ಏನಿದೆ ಅಂದ್ರೆ ಇನ್ನೂ ಈ ಹಳೆ ಈ ಕಲಿಯುಗ 40,000 ವರ್ಷ ನಡೆಯುತ್ತೆ। ಇದು ಏನಾಗಿದೆ? ಬಿಲ್ಕುಲ್ ಘೋರ ಕತ್ತಲು। ಬಾಬಾ ಹೇಳ್ತಾ ಇದ್ದಾರೆ, ಸಮಜ್ತೆ 40,000 ವರ್ಷ ಬಾದ್ ಭಗವಾನ್ ಆಯೇಗ, 40,000 ವರ್ಷದ ನಂತರ ಭಗವಂತ ಬರ್ತಾರೆ ಅಂತ ತಿಳಿದಿದ್ದಾರೆ। ಜರೂರ್ ಆಕರ್ ಜ್ಞಾನ ದೇ ಸದ್ಗತಿ ಕರೆಂಗೆ ತೋ ಗೋಯ ಅಜ್ಞಾನ ಹೇನ, ಬಂದು ಬಾಬಾ ಜ್ಞಾನ ಕೊಡ್ತಾರೆ, ಸದ್ಗತಿ ಮಾಡ್ತಾರೆ ಅಂದ್ರೆ ಬಾಬಾ ಹೇಳ್ತಾರೆ ಹಾಗಾದ್ರೆ ಬಾಬಾ ಬರ್ಬೇಕಾಗತ್ತೆ ಸದ್ಗತಿ ಕೊಡ್ಲಿಕ್ಕೆ, ಅಂದ್ರೆ ಅಜ್ಞಾನದಲ್ಲಿದ್ದಾಗಲೇ ತಾನೇ ಬಾಬಾ ಬರೋದು। ಬಾಬಾ ಹೇಳ್ತಾ ಇದ್ರೆ 40,000 ವರ್ಷ ಅಂದ್ರೆ ಇದೆಷ್ಟು ಅಜ್ಞಾನದ ಅಂಧಕಾರ ಇದು ಅಂತಾರೆ ಬಾಬಾ। ಬಾಬಾ ಹೇಳ್ತಾರೆ ಈಗ ಅಜ್ಞಾನ ಉಳ್ಳವರಿಗೆ ಏನ್ ಬೇಕು? ಜ್ಞಾನ ಬೇಕಂತಾರೆ ಬಾಬಾ। ಭಕ್ತಿಗೆ ಜ್ಞಾನ ಅಂತ ಹೇಳಿಕ್ ಸಾಧ್ಯ ಇಲ್ಲ, ಆತ್ಮನಲ್ಲಿ ಜ್ಞಾನ ಇಲ್ಲ। ಬಾಬಾ ಹೇಳ್ತಾರೆ ಪರಂತು ಡಲ್ ಬುದ್ಧಿ ಹೋನೆ ಕಾರಣ ಸಮಜ್ತೆ ಭಕ್ತಿ ಹಿ ಜ್ಞಾನ ಹೈ। ಬಾಬಾ ಹೇಳ್ತಾರೆ ಆತ್ಮನಲ್ಲಿ ಜ್ಞಾನ ಇಲ್ಲ, ಆದ್ರೆ ಡಲ್ ಬುದ್ಧಿ ಆಗಿರೋ ಕಾರಣ ಭಕ್ತಿಯನ್ನು ಕೂಡ ಏನಂತ ತಿಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ, ಇದೇ ಜ್ಞಾನ ಅಂತ। ಮತ್ತೊಂದ್ ಕಡೆ ಹೇಳ್ತಾರೆ ಜ್ಞಾನ ಸೂರ್ಯ ಬಂದಾಗ ಬೆಳಕಾಗತ್ತೆ, ಜ್ಞಾನ ಸೂರ್ಯ ಪ್ರಕಟ ಆದಾಗ ಬೆಳಕಾಗತ್ತೆ, ಇದನ್ನು ಕೂಡ ತಿಳ್ಕೊಂಡಿಲ್ಲ। ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧೇರ ವಿನಾಶ್ ಅಂತನೂ ಕೂಡ ಹೇಳ್ತಾರೆ। ಯಾರಿದು ಜ್ಞಾನ ಸೂರ್ಯ?
ಇದನ್ನ ಅವರು ವಿಚಾರ ಮಾಡೋದೇ ಇಲ್ಲ. ಯಾವಾಗ ಬಂದ್ರು, ಯಾವಾಗ ಜ್ಞಾನ ಸೂರ್ಯ ಪ್ರಕಟ ಆಗಿ ಅಜ್ಞಾನದ ಅಂಧಕಾರ ವಿನಾಶ ಮಾಡಿದ್ರು, ಯಾವಾಗ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. पंडित आदि होगा तो कहेगा जब कली पूरा होगा तब सोच रहा होगा. ಸ್ವಲ್ಪ ಪಂಡಿತರಾಗಿದ್ರೆ ಅದು ಇದು ಓದ್ಕೊಂಡ್ರೆ ಸ್ವಲ್ಪ ಹೇಳ್ಬೋದು, ಕಲಿಯುಗ ಪೂರ್ಣ ಆದಾಗ ಏನಾಗತ್ತೆ, ಬೆಳಕಾಗತ್ತೆ ಅಂತ. ಈ ಎಲ್ಲ ಮಾತುಗಳನ್ನ ಬಾಬಾ ನಾವು ಮಕ್ಕಳಿಗೆ ಎಕ್ಯುರೇಟ್ ಆಗಿ ತಿಳಿಸ್ಕೊಡ್ತಿದ್ದಾರೆ. ಆದ್ರೆ ಮಕ್ಕಳು ನಂಬರ್ ವಾರ್ ಆಗಿ ತಿಳ್ಕೊಳ್ತಾರೆ. ಟೀಚರ್ ಮಕ್ಕಳಿಗೆ ಓದಿಸ್ತಾರೆ, ಆದ್ರೆ ಮಕ್ಕಳು ಏಕರಸವಾಗಿ ಏನ್ ಮಾಡಲ್ಲ, ಓದಲ್ಲ. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಶಾಲೆಯಲ್ಲಿ ಶಿಕ್ಷಣದಲ್ಲಿ ಏಕರಸ ಮಾರ್ಕ್ಸ್ ಯಾರಿಗೂ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ಬಂದಿದ್ದಾರೆ, ಈಗ ಹಳೆಯ ಜಗತ್ತಿನ ವಿನಾಶ ಕೂಡ ಎದುರಿಗೆ ನಿಂತಿದೆ, ಈಗ್ಲೇ ಬಾಬಾರವರಿಂದ ಜ್ಞಾನ ತೆಗೆದುಕೊಳ್ಬೇಕಾಗಿದೆ, ಯೋಗನೂ ಕೂಡ ಕಲಿಬೇಕಾಗಿದೆ, ಯೋಗದಿಂದಲೇ ವಿಕರ್ಮ ವಿನಾಶ ಆಗತ್ತೆ. ಬಾಬಾ ಹೇಳ್ತಾರೆ ಈ ಸಂಗಮ ಯುಗದಲ್ಲಿ ನಾನು ಬಂದು ಶರೀರದಲ್ಲೂ ನನ್ನ ತಗೊಳ್ತೇನೆ, ಅಂದ್ರೆ ಪ್ರಕೃತಿಯ ಆಧಾರವನ್ನ ತೆಗೆದುಕೊಳ್ತೇನೆ. ಗೀತಾ ಮೇ ಬಿ ಅಕ್ಷರ್ ಹೇ ಅವ್ರ ಕೊಯ್ ಶಾಸ್ತ್ರ ಕಾ ನಾಮ್ ಬಾಬಾ ನಹಿ ಲೇತೆ. ನೋಡಿ ಯಾವ ಶಾಸ್ತ್ರದ ಹೆಸರು ತಗೋತಾರೆ ಬಾಬಾ, ಗೀತೆ, ಭಗವದ್ಗೀತೆ ಅಂತ ಏನು ಭಕ್ತಿಯಲ್ಲಿ ಹೇಳ್ತಾರ, ಗೀತೆ ಅಕ್ಷರ ಅಷ್ಟೇ ತಗೊಳ್ತಾರೆ, ಬೇರೆ ಯಾವುದೇ ಶಾಸ್ತ್ರದ ಹೆಸರನ್ನ ಬಾಬಾ ಹೇಳಲ್ಲ. ಒಂದೇ ಒಂದು ಗೀತೆ, ಇದರಲ್ಲಿನೇ ರಾಜಯೋಗದ ಶಿಕ್ಷಣ ಇರೋದು. ಹೆಸರನ್ನ ಕೊಟ್ರು ಗೀತೆ ಅಂತ. ಇದಕ್ಕೆ ಮೊದಲು ಏನಂತ ಬರೆದ್ರು, ಭಗವಾನ್ ವಾಚ ಅಂತ ಬರೆದ್ರು. ಭಗವಾನ್ ವಾಚ ಅಲ್ವಾ, ಅರ್ಜುನ ವಾಚ, ಭಗವಾನ್ ವಾಚ. ನೀವು ಭಗವದ್ಗೀತೆ ಓದಿದ್ರು ಕೇಳ್ತೀರಿ, ಮೊದಲು ಬರೆದಿದ್ದು ಭಗವಾನ್ ವಾಚ. ಈಗ ಭಗವಂತ ಅಂತ ಯಾರಿಗೆ ಹೇಳಬಹುದು? ಭಗವಂತ ಅಂತ ನಿರಾಕಾರನನ್ನ ಹೇಳಬಹುದು. ಅವರಿಗೆ ಅವರದೇ ಆಗಿರುವಂತ ಶರೀರ ಇಲ್ಲ, ಅವರು ನಿರಾಕಾರಿ ಜಗತ್ತು ಅವರ ನಿವಾಸ ಸ್ಥಾನ, ಅಲ್ಲಿ ಆತ್ಮಗಳು ಕೂಡ ಇರುತ್ತಾರೆ. ನೋಡಿ ಇವೆಲ್ಲ ಶ್ಲೋಕಗಳು ಕೂಡ ಭಗವದ್ಗೀತೆಯಲ್ಲಿ ಇದಾವೆ. ಬಾಬಾ ಹೇಳ್ತಾ ಇದ್ದಾರೆ ಸೂಕ್ಷ್ಮ ತನಕೋ ದುನಿಯಾ ನಹಿ ಕಹಾ ಜಾತ, ಸೂಕ್ಷ್ಮತನಕ್ಕೆ ಜಗತ್ತು ಅಂತ ಹೇಳೋದಿಲ್ಲ. ಬಾಬಾ ಹೇಳ್ತಾರೆ ಈಗ ನಾವ್ ಇಲ್ಲಿರೋದು ಇದು ಸ್ಥೂಲ ಸಾಕಾರ ಜಗತ್ತಾಗಿದೆ, ಅದು ಪರಂಧಾಮ ಆತ್ಮಗಳ ಜಗತ್ತಾಗಿದೆ. ಆಟ ಎಲ್ಲ ನಡೆಯೋದು ಇಲ್ಲಿ ಸಾಕಾರ ಜಗತ್ತಿನಲ್ಲಿ. ನಿರಾಕಾರಿ ಜಗತ್ತಿನಲ್ಲಿ ಆತ್ಮಗಳು ಎಷ್ಟು ಚಿಕ್ಕ ಚಿಕ್ಕ ಸೂಕ್ಷ್ಮ ಆತ್ಮಗಳಿರ್ತಾರೆ. ಆ ನಂತರ ಅಲ್ಲಿಂದ ಪಾತ್ರ ಅಭಿನಯ ಮಾಡ್ಲಿಕ್ಕೆ ಸಾಕಾರ ಜಗತ್ತಿಗೆ ಬರ್ತಾರೆ. ಇವೆಲ್ಲ ವಿಚಾರಗಳು ಈಗ ನಾವು ಮಕ್ಕಳ ಬುದ್ಧಿಯಲ್ಲೇ ಕುತ್ಕೊಳ್ಳುತ್ತೆ, ಬೇರೆಯವ್ರ ಬುದ್ಧಿಯಲ್ಲಿ ಹೋಗೋದೇ ಇಲ್ಲ, ಅವ್ರು ಒಪ್ಪೋದೇ ಇಲ್ಲ ಕೆಲವು ಮಾತುಗಳು. ನಾವು ಮಕ್ಕಳ ಬುದ್ಧಿಯಲ್ಲಿ ಮಾತ್ರ ಈ ಜ್ಞಾನ ಕುತ್ಕೊಳ್ಳುತ್ತೆ. ಇದಕ್ಕೆ ಹೇಳಲಾಗ್ತದೆ ಜ್ಞಾನ. ವೇದ ಶಾಸ್ತ್ರ ಅದಕ್ಕೆ ಹೇಳಲಾಗ್ತದೆ ಏನಂತ, ಭಕ್ತಿ. ಯಾವುದೇ ವೇದ ಶಾಸ್ತ್ರ ಪುರಾಣ ಯಾವುದು ಜ್ಞಾನ ಅಲ್ಲ, ಅದು ಭಕ್ತಿಯಾಗಿದೆ. ಬಾಬಾ ಹೇಳ್ತಾರೆ ನಿಮ್ಮದು ಸಾಧು ಸಂತರ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಕೊತ್ತು ಸಬ್ ಕಾ ಸಂಗ ರಹಾ ಹೇ. ಬಾಬಾ ಬ್ರಹ್ಮ ಬಾಬಾ ಅಂತೂ ಸಾಧು ಸಂತರು ಮಹಾತ್ಮ ಅವರು ಇವರು ಎಲ್ಲರ ಸಂಘವನ್ನ ಅವರು ಮಾಡಿ ನೋಡಿದ್ದಾರೆ. ಬಹುತ್ ಗುರು ಕಿಯೇ ಹೇ, ಬಹಳ ಜನರ ಸತ್ಸಂಗ ಮಾಡಿದ್ದಾರೆ, ಅನೇಕ ಜನ ಗುರುಗಳನ್ನ ನೋಡಿದ್ದಾರೆ. ಪೂಛಾ ಜಾತ ಅಪ್ನೆ ಸನ್ಯಾಸ ಕ್ಯೋ ಕಿಯಾ. ಅವ್ರು ಕೇಳ್ತಿದ್ರಂತೆ ಬ್ರಹ್ಮ ಬಾಬಾ ನೀನ್ ಸನ್ಯಾಸ ಯಾಕೆ ಮಾಡ್ದೆ, ಘರ್ ಬಾರ್ ಕ್ಯೋ ಛೋಡ. ಆಲ್ಮೋಸ್ಟ್ ಸನ್ಯಾಸಿಗಳು ಮನೆ ಬಿಟ್ಟವ್ರು ಇರ್ತಿದ್ರು, ಪತ್ನಿಯನ್ ಬಿಟ್ಟು ಗೃಹಸ್ಥ ಬಿಟ್ಟು ಬಂದವರೆಲ್ಲ ಇರ್ತಿದ್ರು. ನೀನ್ ಯಾಕೆ ಮನೆ ಎಲ್ಲ ಬಿಟ್ಟೆ, ಗೃಹಸ್ಥ ಯಾಕೆ ಬಿಟ್ಟೆ ಅಂತಾನು ಕೂಡ ಕೇಳ್ತಿದ್ರು. ಕತೆ ವಿಕಾರ ಸೆ ಬುದ್ಧಿ ಭ್ರಷ್ಟ ಹೋ ಜಾತಿ ಹೇ. ಅವ್ರು ಹೇಳ್ತಿದ್ರೇನಂತೆ ವಿಕಾರದಿಂದ ಬುದ್ಧಿ ಅಲ್ಲಿದ್ರೆ ಏನಾಗೋಗ್ಬಿಡ್ತಿತ್ತು, ಭ್ರಷ್ಟ ಆಗ್ತಿತ್ತು, ಅದಕ್ಕಾಗಿ ಮನೆಯನ್ನ ನಾನು ಬಿಟ್ಬಿಟ್ಟೆ ಅಂತ ಹೇಳಿದ್ರಂತೆ. ಅಚ್ಚಾ ಜಂಗಲ್ ಮೇ ಜಾಕರ್ ಅತ್ತೆ ಹೋ ಫಿರ್ ಘರ್ ಬಾರ್ ಕಿ ಯಾದ್ ಆತಿ ಹೋಗಿ. ಆಮೇಲೆ ಬ್ರಹ್ಮ ಬಾಬಾ ಕೇಳ್ತಿದ್ರಂತೆ ನೀವು ಮನೆ ಬಿಟ್ಟು ಕಾಡಿಗೆ ಹೋಗ್ತಿರಲ್ಲ, ಅವಾಗ ನಿಮ್ಗೆ ಏನಾದ್ರು ಮನೆ ನೆನಪಾಗ್ಬೋದಲ್ಲ ಅಂತ ಕೇಳ್ತಿದ್ರಂತೆ. ಅವಾಗ ಬೋಲ ಹಾ, ಅವಾಗ ಸನ್ಯಾಸಿಗಳು ಹೇಳ್ತಿದ್ರಂತೆ ಹೌದು ನೆನಪಾಗತ್ತೆ.
ಕಾಡ್ಸುತ್ತೆ ತಾನೆ, ಅವ್ರಿಗೂ ತಂದೆ ತಾಯಿ ಬಿಟ್ಟಿರ್ತಾರೆ, ವಿವಾಹಿತರಿದ್ರೆ ಪತ್ನಿ ಮಕ್ಕಳನ್ನ ಬಿಟ್ಟಿರ್ತಾರೆ, ನೆನ್ಪಾಗ್ತಾರೆ ಅಂತ ಅವರು ಹೇಳ್ತಿದ್ರಂತೆ. ಯಾಕಂದ್ರೆ ಬ್ರಹ್ಮ ಬಾಬಾ ಬಹಳ ಹತ್ತಿರದ ಸಂಪರ್ಕದಲ್ಲಿ ಈ ಗುರುಗಳಿಗೆಲ್ಲ ಇದ್ರು. बाबा को तो देखा हुआ है, एक सन्यासी तो फिर वापिस घर भी चला गया. ಬಾಬಾ ಬ್ರಹ್ಮ ಬಾಬಾ ನೋಡಿದ್ರು, ಒಬ್ಬ ಸನ್ಯಾಸಿ ಮನೆ ನೆನಪಾಗಿ ವಾಪಸ್ಸು ಮನೆಗೆ ಕೂಡ ಹೋಗ್ಬಿಟ್ರು. यह भी शास्त्रों में है, मनुष्य वानप्रस्थ अवस्था में तब जाते जब आयु पूरी हो जाती, बड़ी हो जाती, छोटी आयु में तो वानप्रस्थ ले ना सके. ಬಾಬಾ ಹೇಳ್ತಾ ಇದ್ರೆ, ಮನುಷ್ಯರು ವಾನಪ್ರಸ್ಥಾವಸ್ಥೆಯಲ್ಲಿ ಅವ್ರಿಗೆ 60 ವರ್ಷ ಆದಾಗ, ಆಯಸ್ಸು ದೊಡ್ಡದಾದಾಗ, ವಯಸ್ಸು ಜಾಸ್ತಿ ಆದಾಗ ಹೋಗಿ ವಾನಪ್ರಸ್ಥಾವಸ್ಥೆಗೆ ಹೋಗ್ಬಿಡ್ತಾರೆ. ಚಿಕ್ಕ ವಯಸ್ಸಲ್ಲಿ ವಾನಪ್ರಸ್ಥವನ್ನ ತಗೊಳ್ಳೋದಿಲ್ಲ. ಕುಂಭಕ್ಕೆ ಮೇಲೆ ಮೇ ಬಹುತ್ ಛೋಟೆ ಛೋಟೆ ನಾಂಗೆ ಲೋಗ ಆತೆ. ಈ ಕುಂಭ ಮೇಳ ಅಂತ ಆಗತ್ತಲ್ಲ, ಅಲ್ಲಿ ಎಲ್ಲಿ ಕಲ್ಕತ್ತಾದಲ್ಲ, ಅಲ್ಲಿ ಬಹಳ ಚಿಕ್ಕ ಚಿಕ್ಕ ವಯಸ್ಸಿನ ನಂಗ ಸಾಧುಗಳು, ನಾಗಾ ಸಾಧುಗಳು ಅಂತ ಹೇಳ್ತಾರೆ ತಾನೆ, ಅವರೆಲ್ಲ ಬಂದಿರ್ತಾರಂತೆ. ದವಾಯಿ ಖಿಲಾತೆ, ಚಿಕ್ಕ ಚಿಕ್ಕ ವಯಸ್ಸಿನವರಿಗೆ ಏನ್ ಮಾಡ್ತಾರೆ, ಅವರ ತಮ್ಮ ಕರ್ಮೇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅವರಿಗೆ ಔಷಧಿಗಳನ್ನ, ಅವರಿಗೆ ಅನೇಕ ಔಷಧಿಗಳನ್ನ, ಮಾತ್ರೆಗಳನ್ನ ತಿನ್ನಿಸ್ತಾರಂತೆ. ಅದರಿಂದ ಕರ್ಮೇಂದ್ರಿಯಗಳು ತಣ್ಣಗಾಗ್ಬಿಡ್ತಾವಂತೆ. ತುಮಾರಾತೋ ಹೇ, ಆದ್ರೆ ನಿಮ್ಮದು ಯೋಗದ ಬಲದಿಂದ ಕರ್ಮೇಂದ್ರಿಯಗಳನ್ನ ವಶದಲ್ಲಿ ಇಟ್ಟುಕೊಳ್ಳುವುದಾಗಿದೆ. ಯೋಗ ಬಲ್ ಸೆ ವಶ ಹೋತೆ ಹೋತೆ ಆಖರಿ ಠಂಡಾ ಹೋ ಹಿ ಜಾಯೇಗಾ. ಯೋಗದ ಬಲದಿಂದ ವಶ ಆಗಿ ಆತ್ಮ ಕೊನೆಗೆ ಕರ್ಮೇಂದ್ರಿಯಗಳು ಏನಾಗುತ್ತೆ, ತಣ್ಣಗೆ ಅಂದ್ರೆ ಶೀತಲ ಆಗುತ್ತೆ. ಕೈ ಕತೆ ಬಾಬಾ ಮಾಯಾ ಬಹುತ್ ತಂಗ ಕರ್ತೆ. ಕೆಲವರು ಹೇಳ್ತಾರಂತೆ, ಬಾಬಾ ಏನ್ ಮಾಡ್ಬೇಕು, ಮಾಯೆ ಬಹಳ ತೊಂದರೆ ಕೊಡುತ್ತೆ, ವಾತ ಇಸಿ ಬಾತೆ ಹೋತಿ ನೈ. ಆದ್ರೆ ಸತ್ಯುಗದಲ್ಲಿ ಇಂಥ ಮಾತು ಇರೋದೇ ಇಲ್ಲ. ಕರ್ಮೇಂದ್ರಿಯಗಳು ಯಾವಾಗ ವಶದಲ್ಲಿ ಬರುತ್ತೆ ಅಂದ್ರೆ, ಯಾವಾಗ ವಶದಲ್ಲಿ ಬರುತ್ತೆ? ಕರ್ಮೇಂದ್ರಿಯಗಳು ಯಾವಾಗ ವಶದಲ್ಲಿ ಬರುತ್ತೆ? ಬಾಬಾ ಹೇಳ್ತಾರೆ, ಯೋಗ ಮೇ ತುಮ್ ಪಕ್ಕಾ ಹೋಂಗೆ. ಯಾವಾಗ ನೀವು ಯೋಗದಲ್ಲಿ ಪಕ್ಕ ಆಗ್ತಿರಲ್ಲ, ಆಗ ಕರ್ಮೇಂದ್ರಿಯಗಳು ಹಿಡಿತದಲ್ಲಿ ಸಿಗುತ್ತೆ. ಕರ್ಮೇಂದ್ರಿಯ ಶಾಂತ ಹೋ ಜಾಯೇಗಿ, ಆಗ ಕರ್ಮೇಂದ್ರಿಯಗಳು ಶಾಂತಲ, ಶೀತ, ತಣ್ಣಗೆ ಆಗತ್ತೆ. ಇಸ್ಮೇ ಬಡಿ ಮೆಹನತ್ ಹೇ. ನೋಡಿ, ಇದ್ರಲ್ಲಿ ಏನ್ ಮಾಡ್ಬೇಕು, ಬಹಳ ಪರಿಶ್ರಮ ಪಡಬೇಕು ಅಂತ ಹೇಳ್ತಾರೆ ಬಾಬಾ. ವಾ ಎಸಿ ಚೀಚಿ ಕಾಮ್ ಹೋತೇನೆ. ನೋಡಿ, ಸತ್ಯುಗದಲ್ಲಿ ಇಂಥ ಚೀಚಿ ಕೆಲಸ ಯಾವ್ದು ಇರೋದೇ ಇಲ್ಲ. ಬಾಬಾ ಬಂದಿರೋದೇ ಇಷ್ಟು ಸತೋ ಪ್ರಧಾನ ಸ್ವರ್ಗ ಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ. ನೋಡಿ ಏನ್ ಹೇಳಿದ್ರು ಬಾಬಾ, ಎಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದಾರಂತೆ? ಸ್ವರ್ಗ ಧಾಮ ಅಂತಂದ್ರು ಬಾಬಾ. ತುಮ್ಕೋ ಲಾಯಕ್ ಬನಾ ರಹೆ. ಬಾಬಾ ನಮ್ಗೇನ್ ಮಾಡ್ತಾ ಇದ್ದಾರೆ? ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಮಾಯಾ ತುಮ್ಕೋ, ಆದ್ರೆ ಮಾಯ ನಿಮ್ಮನ್ನ ಅಯೋಗ್ಯರನ್ನಾಗಿ ಮಾಡುತ್ತೆ. ಬಾಬಾ ಯೋಗ್ಯರನ್ನಾಗಿ ಮಾಡ್ತಾರೆ, ಬಾಬಾ ಲಾಯಕ್ ಮಾಡ್ತಾರೆ, ಮಾಯೆ ನಾಲಾಯಕ ಮಾಡುತ್ತೆ. ಅಂದ್ರೆ ಸ್ವರ್ಗ ಮತ್ತು ಜೀವನ್ ಮುಕ್ತಿ ಧಾಮಕ್ಕೆ ಹೋಗಲು ಮಾಯೆ ಯೋಗ್ಯ ಮಾಡೋದೇ ಇಲ್ಲ. ತೋ ಬಾಬಾ, ಹಾಗಾಗಿ ಬಾಬಾ ಕುಳಿತು ನಾವು ಮಕ್ಕಳನ್ನ ಯೋಗ್ಯರನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಯೋಗ್ಯ ಆಗ್ಲಿಕ್ಕೆ ಮೊದಲನೇದು ಪವಿತ್ರತೆ. ಗಾಯನ ಕೂಡ ಇದೆ, ಬಾಬಾ ನಾವು ಪತಿತ ಆಗ್ಬಿಟ್ಟಿದೀವಿ, ನಮ್ಮನ್ನ ಪಾವನ ಮಾಡು ಅಂತ ಕರೀತಾರೆ. ಪಾವನ ಅಂದ್ರೆ ಪವಿತ್ರ. ಗಾಯನ ಇದೆ, ಅಮೃತ ಬಿಟ್ಟು ವಿಷ ಯಾಕೆ ಕುಡಿತೀರಿ? ಬಾಬಾ ಇದ್ದಾರೆ ನೋಡ್ರಿ, ವಿಕಾರಕ್ಕೆ ವಿಷ ಅಂತನೂ ಕೂಡ ಹೆಸರಿದೆ. ಬಾಬಾ ಇದ್ದಾರೆ ಆ ವಿಕಾರನೇ ಆದಿ ಮಧ್ಯ ಅಂತ್ಯ. ದುಃಖವನ್ನ ಯಾವ ರೀತಿ ಆ ವಿಷ ದುಃಖ ಕೊಡುತ್ತೆ, ಹಾಗೆ ವಿಕಾರ ಕೂಡ ಆದಿ ಮಧ್ಯ ಅಂತ್ಯ ಏನ್ ಕೊಡುತ್ತೆ? ದುಃಖವನ್ನ ಕೊಡುತ್ತೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಬಾಬಾ ನಾವು ಮಕ್ಕಳಿಗೆ ಎಷ್ಟು ಬಾರಿ ತಿಳಿಸ್ಕೊಡ್ತಾರೆ, ಮತ್ತು ನಾವು ಮಕ್ಕಳ ಜೊತೆಗೆ ಬಂದು ಬಾಬಾ ಹೇಗೆ ಮಿಲನ ಮಾಡಿದ್ದಾರೆ. ನಮ್ಮನ್ನ ಕನಿಷ್ಠರಿಂದ ಉತ್ತಮ ಪುರುಷರನ್ನಾಗಿ ಬಾಬಾ ಮಾಡಿದ್ದಾರೆ. ಆತ್ಮ ಪವಿತ್ರ ಆಗತ್ತೆ, ಆವಾಗ ಅದರ ಆಯಸ್ಸು ಏನಾಗತ್ತೆ? ದೀರ್ಘವಾಗತ್ತೆ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲವೂ ಸಿಕ್ಬಿಡುತ್ತೆ. ಬಾಬಾ ಹತ್ರ ಯಹ ಬಿ ತುಮ್ ಬೋರ್ಡ್ ಪರ್ ಲಿಖ್ ಸಕ್ತೆ ಹೋ. ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇರುತ್ತಲ್ಲ, ನೀವು ಅದರಲ್ಲಿ ಈ ರೀತಿ ಬರಿಬಹುದು. ಏನಂತ? ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಫಾರ್ 21 ಜನರೇಷನ್ 1 ಸೆಕೆಂಡ್, ಇನ್ 1 ಸೆಕೆಂಡ್. ನೋಡಿ, ಬಾಬಾ ಹೇಳ್ತಾರೆ 21 ಜನ್ಮಕ್ಕಾಗಿ ಆರೋಗ್ಯ, ಐಶ್ವರ್ಯ,
ಸಂತೋಷ ಇವೆಲ್ಲ ಒಂದೇ ಸೆಕೆಂಡ್ ನಲ್ಲಿ ಇಲ್ಲಿ ಬಂದು ಪಡ್ಕೋಬಹುದು. ನಾವಿನ್ನು ಶಾರ್ಟ್ ಆಗಿ ಸುಖ ಶಾಂತಿ ಭವನ ಅಂತ ಹಾಕೊಂಡಿದೀವಿ ಅಲ್ವಾ. ಇದು ಒಂದ್ ರೀತಿ ತಿಳಿಸ್ದಂಗೆ ಇಲ್ಲಿ ಸುಖ ಶಾಂತಿ ಸಿಗುತ್ತೆ ಅಂತ. ತುಂಬಾ ಜನ ಕೋರ್ಸ್ಗೆಲ್ಲ ಬರ್ತಾ ಇದ್ದಾರೆ ಅಲ್ವಾ. ಪ್ರೋಗ್ರಾಮ್ ಮಾಡಿದ್ವಲ್ಲ, ದಿನ ಒಂದ್ 5-6 ಜನನಾದ್ರೂ ಕೋರ್ಸ್ಗೆ ಇದ್ದೇ ಇರ್ತಾರೆ. ಕೋರ್ಸ್ ತಿಳ್ಕೊಳ್ತಾರೆ. ಏನೋ ಒಂದು ಚೇಂಜ್ ಹೆಸರು ನೋಡಿ ಬರ್ತಾರೋ ಅಥವಾ ಒಂದು ಸಮಯ ಯಾವಾಗೋ ಬೀಜ ಬಿತ್ತಿದೆ ಯಾವಾಗೋ ಫಲ ಸಿಗುತ್ತೆ ಅಲ್ವಾ. ಬಾಪ್ ಸೆ ಯ ವರ್ಷ ಮಿಲ್ತಾ ಹೈ 21 ಜನ್ಮೋ ಕೆ ಲಿಯೆ. ಬಾಬಾವರಿಂದ 21 ಜನ್ಮಗಳಿಗಾಗಿ ಆಸ್ತಿ ಸಿಗತ್ತೆ. ಕೈ ಬಚ್ಚೆ ಬೋರ್ಡ್ ಲಗಾನೆ ಸೆ ಬಿ ಡರ್ತೆ ಹೈ. ಕೆಲವ್ರು ಏನ್ ಮಾಡ್ತಾರಂತೆ, ಬೋರ್ಡ್ ಹಾಕೊಳ್ಳಿಕ್ಕೂ ಹೆದರ್ತಾರಂತೆ. ಬೋರ್ಡ್ ತೋ ಸಬ್ಕೆ ಘರ್ ಪರ್ ರಹತಾ ಹಿ ಹೈ. ಬಾಬಾ ಹತ್ರ ಬೋರ್ಡ್ ಹಾಕೊಳ್ಳಿಕ್ಕೆ ಯಾಕೆ ಹೆದರ್ಬೇಕು? ಎಲ್ಲರ ಮನೆ ಮೇಲೆ ಬೋರ್ಡ್ ಇರುತ್ತೆ ತಾನೆ. ಎಲ್ಲರ ಮನೆ ಮೇಲೆ ಬೋರ್ಡ್ ಇರುತ್ತೆ ತಾನೆ, ನೀವ್ ಯಾಕೆ ಹೆದರ್ಕೋಬೇಕು? ಬಾಬಾ ಹೆದ್ರ ಹಾಗೆ ನೀವು ಬೋರ್ಡ್ ಹಾಕೊಳ್ಳಿ. ಬಾಬಾ ಹೇಳ್ತಾರೆ, ತುಮ್ ಸರ್ಜನ್ ಕೆ ಬಚ್ಚೆ ಹೋನಾ, ನೀವು ಸಾಮಾನ್ಯನ ಸರ್ಜನ್ ಮಕ್ಕಳು ತಾನೆ. ಡಾಕ್ಟರ್ ದೊಡ್ಡದಾಗಿ ಹಾಕೊಂಡಿರಲ್ವಾ, ಡಾಕ್ಟರ್ ಇಂಥವ್ರು. ಆಮೇಲೆ ಸಿ ಎ ಮಾಡಿದವ್ರು ಹಾಕೊಂಡಿರಲ್ವಾ, CA ಇಂಥವ್ರು ಹಾಕೊಂಡಿರ್ತಾರೆ ತಾನೆ ಬೋರ್ಡ್. ತುಮ್ಕೋ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಸಬ್ ಮಿಲ್ತಿ ಹೈ. ನಿಮ್ಮಿಂದನೇ ತಾನೆ ಸುಖ ಶಾಂತಿ ಆರೋಗ್ಯ ಆನಂದ ಎಲ್ಲ ಸಿಗೋದು. ಬೋರ್ಡ್ ಹಾಕೊಳ್ಳಿಕ್ ಯಾಕೆ ನಾಚಿಕೆ? ಅವ್ರ ಹಿಂಗೆ ಅಡ್ವರ್ಟೈಸ್ ಹೆಂಗ್ ಮಾಡ್ತಾರೆ, ಡಾಕ್ಟ್ರು, ನಾನ್ CA, ನಾನು ಇಂಜಿನಿಯರ್ ಅಂತ. ಹಾಗೆ ಬಾಬಾ ಹೇಳ್ತಿದ್ದಾರೆ, ತೋ ತುಮ್ ಫಿರ್ ಔರೋಂಕೋ ದೇ ಸಕ್ತೆ ಹೋ ತೋ ಕ್ಯೋ ನಹಿ ಬೋರ್ಡ್ ಪರ್ ಲಿಖ್ ದೇತೆ ಹೋ. ನಿಮ್ಗೆ ಸುಖ ಶಾಂತಿ ಕೊಡ್ಲಿಕ್ ಬರುತ್ತೆ ಅಂದ್ಮೇಲೆ ಯಾಕೆ ಬೋರ್ಡ್ ಅಲ್ಲಿ ಬರಿಬಾರ್ದು? ತೋ ಮನುಷ್ಯ ಆಕಾರ ಸಮझे. ನೀವ್ ಬೋರ್ಡ್ ಹಾಕಿದ್ರೆ ತಾನೇ ಗೊತ್ತಾಗತ್ತೆ ಬಂದು ಸುಖ ಶಾಂತಿ ಹೆಂಗ್ ಪಡ್ಕೋಬೇಕಪ್ಪ ಅಂತ ಬಂದು ತಿಳ್ಕೊಳ್ತಾರೆ. CA ಡಾಕ್ಟರ್ಗಳಿದ್ರು ಬೋರ್ಡ್ ಹಾಕದೇ ಇದ್ರೆ ಅವ್ರಿಗೆ ಯಾರಿಗೆ ಹೆಂಗ್ ಗೊತ್ತಾಗ್ಬೇಕು ಇಲ್ಲಿ ಡಾಕ್ಟರ್ ಇದ್ದಾರೆ, ಇಲ್ಲಿ CA ಇದ್ದಾರೆ ಅಂತ? ಗೊತ್ತಾಗಲ್ಲ ತಾನೆ. ತೋ ಮನುಷ್ಯ ಆಕರ್ ಸಮझे कि भारत में आज से 5000 ವರ್ಷ ಪಹಲೆ ಹೆಲ್ತ್ ವೆಲ್ತ್ ಥಿ, ಪವಿತ್ರತಾ ಭೀ ಥಿ. ಮನುಷ್ಯರು ಬಂದು ತಿಳ್ಕೊಳ್ಳಿ, ಭಾರತದಲ್ಲಿ ಈಗಿನಿಂದ 5000 ವರ್ಷದ ಮೊದಲು ಹೆಲ್ತ್ ವೆಲ್ತ್ ಇತ್ತು, ಪವಿತ್ರತೆ ಇತ್ತು. ಬೇಹದ್ಗೆ ಬಾಬಾ ಕಾ ವರ್ಷ 1 ಸೆಕೆಂಡ್ ಮೇ, ತಂದೆಯ ಆಸ್ತಿ ಒಂದೇ ಸೆಕೆಂಡಿನಲ್ಲಿ ತುಮಾರೆ ಪಾಸ್ ಬಹುತ್ ಆಯಂಗೆ. ನೋಡ್ರಿ, ಈ ರೀತಿ ನೀವೇನಾದ್ರೂ ಬೋರ್ಡ್ ಹಾಕಿದ್ರೆ ನಿಮ್ಮ ಬಳಿ ಬಹಳ ಜನ ಬಂದು ಬಿಡ್ತಾರೆ. ತುಮ್ ಬೈಟ್ ಸಮझाओ ಯಹಿ ಭಾರತ್ ಸೋನೆ ಕಿ ಚಿಡಿಯಾ ಥಿ, ಏನೋ ಕಾ ರಾಜ್ಯ ಥಾ. ನೀವು ಮಕ್ಕಳು ಕೂತ್ಕೊಂಡು ಎಲ್ಲರಿಗೂ ತಿಳಿಸ್ರಿ, ಭಾರತ ಏನಾಗಿತ್ತು? ಚಿನ್ನದ ಪಕ್ಷಿ ಆಗಿತ್ತು. ದೇವಿ ದೇವತೆಗಳ ರಾಜ್ಯ ಇತ್ತು. ಫಿರ್ ಯಹ ಕಹಾ ಗಯೆ, ಅವರೆಲ್ಲ ಈಗ ಎಲ್ಲಿ ಹೋದ್ರು? 84 ಜನ್ಮ ಇವ್ರು ತೆಗೆದುಕೊಳ್ತಾರೆ. ಇವರು ನಂಬರ್ 1 ಆಗಿದ್ರು, ಈಗ ಅವರೇ ಲಾಸ್ಟ್ ಅಲ್ಲಿ ಇವ್ರಾಗಿದ್ದಾರೆ. ಹೀಗೆಲ್ಲ ತಿಳಿಸಿ ಬಾಬಾ ಹೇಳ್ತಾರೆ, ಈಗ ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಯ್ತು, ಈಗ ಪುನಃ ಶುರು ಆಗತ್ತೆ. ಬೇಹದ್ದಿನ ತಂದೆಯೇ ಬಂದು ಈ ಪದವಿಯನ್ನ ಪ್ರಾಪ್ತಿ ಮಾಡಿಸ್ತಾರೆ. ಕೇವಲ ಬಾಬಾ ಇಷ್ಟೇ ಹೇಳೋದು, ಮಕ್ಕಳೇ ನೀವು ನನ್ನನ್ನ ನೆನಪು ಮಾಡ್ರಿ, ಪಾವನ ಆಗ್ಬಿಡ್ತೀರಿ. ನೋಡಿ ಎಷ್ಟು ಸಣ್ಣ ಕೆಲ್ಸ ಬಾಬಾ ಅಂದ್ರೆ ಸುಲಭ ಕೆಲ್ಸ ಕೊಡ್ತಾರೆ. ಮೊನ್ನೆ ಹೇಳಿದ್ರಲ್ಲ ಬಾಬಾ, ನೀವು ದೊಡ್ಡ ಮನುಷ್ಯರು, ನಿಮ್ಗೆ ಕಷ್ಟ ನಾನು ಕೊಡೋದಿಲ್ಲ, ಇಷ್ಟೇ ಹೇಳೋದು, ನನ್ನ ನೆನಪು ಮಾಡ್ರಿ, ಪಾವನ ಆಗ್ತೀರಿ. 84 ಜನ್ಮಗಳನ್ನ ತಿಳಿದುಕೊಂಡು ತಂದೆ ಆಸ್ತಿನ ಪಡ್ಕೋಬೇಕು. ಆದರೆ ಶಿಕ್ಷಣ ಕೂಡ ಬೇಕು ತಾನೆ, ಜ್ಞಾನ ಕೂಡ ಬೇಕು, ಮುರಳಿ ಕೂಡ ಕೇಳಬೇಕು ತಾನೆ. ತುಮ್ಕೋ ಕಹಾ ಜಾತಾ ಹೇ, ನೀವು ಮಕ್ಕಳಿಗೆ ಏನಂತ ಹೇಳಲಾಗ್ತದೆ? ಸ್ವದರ್ಶನ ಚಕ್ರಧಾರಿ. ಹೊಸಬರಿ ಯಾರಾದ್ರೂ ಬಂದ್ರೆ ಇದು ಅವ್ರಿಗೆ ಅರ್ಥ ಆಗೋದಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಸ್ವ ಅಂತ ಹೇಳೋದು ಯಾರಿಗೆ? ಆತ್ಮಕ್ಕೆ ಹೇಳಲಾಗತ್ತೆ. ನಾವು ಆತ್ಮಗಳು ಪವಿತ್ರ ಇದ್ವಿ, ಪ್ರಾರಂಭದಿಂದ ನಾವು ಜನ್ಮ ತಗೊಳ್ತಾ 84 ಜನ್ಮದ ಚಕ್ರ ಸುತ್ತ ಬಿಟ್ವಿ. ಇವಾಗ ಅದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡೋದು ಬಾಬಾರವರೇ ಆಗಿದ್ದಾರೆ. ನೀವು ಮೊದಲು ಶಿವನ ಭಕ್ತಿಯನ್ನ ಶುರು ಮಾಡ್ಕೊಂಡ್ರಿ. ಭಕ್ತಿ ಶುರು ಆಗಿದೆ ಎಲ್ಲಿಂದ? ಶಿವಬಾಬಾ ಅವ್ರ ಭಕ್ತಿಯಿಂದ. ನೀವ್ ಅವಾಗ ಅವ್ಯಭಿಚಾರಿ ಭಕ್ತರಾಗಿದ್ರಿ. ಶಿವಬಾಬಾ ಬಿಟ್ರೆ ಬೇರೆ ಯಾರನ್ನು ಪೂಜೆ ಮಾಡ್ತಿರ್ಲಿಲ್ಲ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವೇ ಮೊದಲು ಜನ್ಮವನ್ನು ಪಡ್ಕೊಂಡಿದ್ದೀರಿ. कोई सावकार होगा तो कहेंगे ना कि आगे जन्मे इसने ऐसा कर्म किया है. ನೀವು ಕೇಳಿದಿರಿ ತಾನೆ, ಬಹಳ ಸಾವುಕಾರನ ನೋಡಿದ್ರೆ
ಏನ್ ಹೇಳ್ತಾರೆ, ಏನ್ ಪುಣ್ಯ ಮಾಡಿದ್ರು ನೋಡಿ, ಎಷ್ಟೆಲ್ಲ ಇದೆ, ಎಷ್ಟು ಶ್ರೀಮಂತರಿದ್ದಾರೆ ಹೇಳ್ತಾರಲ್ವಾ. ಕೋಯಿ ರೋಗಿ ಹೋಗಾ ತೋ ಕಹೆಂಗೆ ಪಿछಲೆ ಕರ್ಮ ಕಾ ಹಿಸಾಬ್ ಕಿತಾಬ್ ಹೈ. ಹಾಗೆ ಬಹಳ ರೋಗಿಗಳನ್ನ, ದುಃಖಿಗಳನ್ನ, ತುಂಬಾ ಬಡವರನ್ನ, ಭಿಕ್ಷುಕರನ್ನ ನೋಡಿದಾಗ ಏನ್ ಅನ್ಸುತ್ತೆ, ಅಯ್ಯೋ ಪಾಪ, ಏನ್ ಪಾಪ ಮಾಡಿದ್ನೋ ನೋಡಿ, ಹೇಗ್ ಅನುಭವಿಸ್ತಿದ್ದಾನೆ ಹೇಳ್ತೀವಿ ತಾನೆ. ಅಚ್ಚಾ ಸರಿ, ಇವ್ರದೆಲ್ಲ ಒಂದ್ ಸೈಡ್ಗೆ ಇಡ್ರಿ. ಈಗ ಲಕ್ಷ್ಮೀ ನಾರಾಯಣರನ್ನ ನೋಡ್ರಿ, ಅವ್ರೇನಂತ ಕರ್ಮ ಮಾಡಿರ್ಬೋದು ಹಾಗಾಗಿದ್ದಾರೆ ಅಲ್ವಾ. ಯಹ ಬಾಪ ಬೈಟ ಸಂಜಾತೆ, ಇದನ್ನ ಬಾಬಾ ಕುಳಿತು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇವರ 84 ಜನ್ಮದ ಪೂರ್ಣ ಆಯ್ತು. ನಂತರ ಫಸ್ಟ್ ನಂಬರಿಗೆ ಈಗ ಹೋಗ್ತಾರೆ. ಭಗವಂತ ಸಂಗಮ ಯುಗದಲ್ಲೇ ಬಂದು ನಾವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ಕೊಡ್ತಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದಿರಿ, ಬಾಬಾ ನಾವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸಿಕೊಡ್ತಾ ಇದ್ದಾರೆ. ಆದ್ರೂ ಕೂಡ ನೀವು ಮಕ್ಕಳು ಇದನ್ನ ಮರ್ತು ಬಿಡ್ತೀರಿ. ಬಾಬಾ ಕಲಿಸ್ತಿದ್ದಾರೆ ಅನ್ನೋದನ್ನ ಮರ್ತು ಬಿಡ್ತೀರಿ. ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗುಹ್ಯ ರಹಸ್ಯವನ್ನ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ಏನಾಗಿರುತ್ತೆ, ವಿಕರ್ಮ ಆಗಿರುತ್ತೆ. ಅಲ್ಲಿ ಕರ್ಮ ಸತ್ಯುಗದಲ್ಲಿ ಅಕರ್ಮ ಆಗಿರುತ್ತೆ. ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ, ಅಲ್ಲಿ ವಿಕಾರ ಇರುವುದಿಲ್ಲ, ಅಲ್ಲಿ ಯೋಗದ ಬಲ ಇರುತ್ತೆ. ಯೋಗದ ಬಲದಿಂದಲೇ ನಾವು ಇಡೀ ವಿಶ್ವಕ್ಕೆ ಮಾಲೀಕ ಆಗ್ಬಿಡ್ತೇವೆ. ಅಂದ ಮೇಲೆ ಅವಶ್ಯವಾಗಿ ನಮಗೆ ಪವಿತ್ರ ಆದ್ಮೇಲೆ ಪವಿತ್ರ ಜಗತ್ತು ಬೇಕು ತಾನೆ. ಪವಿತ್ರ ಜಗತ್ತನ್ನ ಅಪವಿತ್ರ, ಹೊಸ ಜಗತ್ತನ್ನ ಹಳೆ ಜಗತ್ತನ್ನ ಅಪವಿತ್ರ, ಹೊಸ ಜಗತ್ತನ್ನ ಪವಿತ್ರ ಎಂದು ಹೇಳಲಾಗುತ್ತೆ. ಬಾಬಾ ಹತ್ರ ಅದಾಗಿದೆ ನಿರ್ವಿಕಾರಿ ಜಗತ್ತು, ಇದಾಗಿದೆ ವಿಕಾರಿ ಜಗತ್ತು. ಬಾಬಾನೇ ಬಂದು ವೇಶ್ಯಾಲಯವನ್ನ ಶಿವಾಲಯವನ್ನಾಗಿ ಮಾಡುತ್ತಾರೆ. ಸತ್ಯುಗ ಆಗಿದೆ ಶಿವಾಲಯ. ಶಿವಬಾಬಾ ಬಂದು ನಾವು ಮಕ್ಕಳಿಗೆ ಸತ್ಯುಗಕ್ಕಾಗಿ ಯೋಗ್ಯರನ್ನಾಗಿ ಮಾಡ್ತಾರೆ. ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ತುಮ್ ಪೂಜ್ ಸಕ್ತೆ ಹೋ, ನೀವೇನ್ ಮಾಡ್ಬೋದು, ಕೇಳಬಹುದು. ಆಪ್ಕೋ ಮಾಲೂಮ್ ಹೇ ಇನ್ಹೋನೆ ಯಹ ಪದ ಕೈಸೆ ಪಾಯ, ಅಲ್ಲಿ ಏನ್ ಕೇಳ್ಬೋದು, ನಿಮ್ಗೆ ಗೊತ್ತಾ ಇವ್ರ ಹೆಂಗ್ ಪದವಿ ಪಡ್ಕೊಂಡ್ರು ಈ ಪದವಿ. ಲಕ್ಷ್ಮೀನಾರಾಯಣ ಮಂದಿರಕ್ಕೆ ಹೋಗಿ ನೀವು ಕೇಳ್ಬೋದು, ಲಕ್ಷ್ಮೀ ನಾರಾಯಣರು ಈ ಪದವಿಯನ್ನ ಹೇಗ್ ಪಡ್ಕೊಂಡ್ರು, ವಿಶ್ವದ ಮಾಲೀಕ ಹೇಗಾದ್ರು. ಬಾಬ್ ಕಹತೆ ತುಮ್ ನಹಿ ಜಾನ್ತೆ ಹೋ ಹಮ್ ಜಾನ್ತೆ. ಬಾಬಾ ಹೇಳ್ತಾರೆ ಮನುಷ್ಯರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ ಭಗವಂತ ಹೇಳ್ತಾರೆ. ನೀವು ತಂದೆಯ ಮಕ್ಕಳು, ನೀವು ಕೂಡ ಇದನ್ನ ಹೇಳಬಹುದು. ನಾವು ನಿಮಗೆ ತಿಳಿಸ್ಕೊಡ್ತೇವೆ ಇವ್ರು ಹೇಗ್ ಪದವಿ ಪಡ್ಕೊಂಡ್ರು ಅಂತ. ಇವರೇ ಪೂರ್ಣ 84 ಜನ್ಮ ತಗೊಂಡ್ರು. ನಂತರ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ಬಾಬಾ ರಾಜಯೋಗವನ್ನ ಕಲಿಸಿದ್ರು. ರಾಜಯೋಗವನ್ನ ಅವರು ಕಲಿತು ಲಕ್ಷ್ಮೀನಾರಾಯಣರು ರಾಜ್ಯವನ್ನ ಮಾಡಿದ್ರು. ಬಾಬಾ ಹೇಳ್ತಾರೆ ಇಸ್ಕೆ ಪಹಲೆ ಲಕ್ಷ್ಮೀನಾರಾಯಣಕ್ಕಿಂತ ಮೊದಲು ಏನಾಗಿದ್ರು ಅವರು. ಬಾಬಾ ಹೇಳ್ತಾರೆ ನಂಬರ್ 1 ಪತಿತ ಇದ್ರು. ಫಿರ್ ಆಮೇಲೆ ಏನಾದ್ರು ಸತ್ಯುಗದಲ್ಲಿ ಏನಾದ್ರು ನಂಬರ್ 1 ಪಾವನ. ಸಾರಿ ರಾಜಧಾನಿ ಹೇನಾ, ಅವ್ರಿಗೆ ಇಡೀ ರಾಜಧಾನಿನೇ ಸಿಕ್ಬಿಟ್ಟಿರುತ್ತೆ. ನಿಮ್ಮ ಚಿತ್ರದಲ್ಲಿ ಇವೆಲ್ಲವೂ ಕ್ಲಿಯರ್ ಆಗಿ ಬರೀಲಾಗಿದೆ. ಇವರಿಗೆ ರಾಜಯೋಗವನ್ನು ಯಾರು ಕಲಿಸಿದ್ರು, ಊಂಚತೆ ಊಂಚೆ ಪರಮಾತ್ಮ. ಶ್ರೇಷ್ಠಾತಿ ಶ್ರೇಷ್ಠ ಯಾರು, ಪರಮಾತ್ಮ ಆಗಿದ್ದಾರೆ. ದೇವತೆಗಳು ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನೇ ಬಂದು ಕಲಿಸ್ಕೊಡ್ತಿದ್ದಾರೆ. ಅವರನ್ನೇ ನಾಲೆಜ್ ಫುಲ್ ಎಂದು ಹೇಳಲಾಗುತ್ತೆ. ತಂದೆ, ಟೀಚರ್, ಸದ್ಗುರು ಅಂತಾನೂ ಕೂಡ ಹೇಳಲಾಗುತ್ತೆ. ಇವೆಲ್ಲ ಮಾತುಗಳನ್ನ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ, ಯಾರು ತಿಳ್ಕೊಳಿಕ್ ಸಾಧ್ಯ ಇವೆಲ್ಲ ಮಾತನ್ನ ಬಾಬಾರವ್ರದು, ಯಾರು ಪ್ರಾರಂಭದಿಂದ ಶುರುವಿನಿಂದಲೇ ಶಿವನ ಭಕ್ತಿಯನ್ನ ಮಾಡಿದಾರಲ್ಲ ಅವರೇ ತಿಳ್ಕೊಳ್ತಾರೆ. ಮಂದಿರ್ ಬನಾನೆ ಮೇಸೆ ತುಮ್ ಪೂಛೋ. ಮಂದಿರ ಮಾಡ್ತಿರ್ತಾರಲ್ಲ ಅವ್ರಿಗೆ ನೀವು ಹೋಗಿ ಕೇಳಿ, ಇದು ಈ ಮಂದಿರ ತಾವು ಏನ್ ಮಾಡಿದಿರಿ, ಈ ಮಂದಿರದಲ್ಲಿ ಇರುವಂತ ದೇವತೆಗಳು ಇವರು ಈ ಪದವಿಯನ್ನ ಹೇಗ್ ಪಡ್ಕೊಂಡ್ರು, ಇವರ ರಾಜ್ಯ ಯಾವಾಗಿತ್ತು, ಇವರು ಆಮೇಲೆ ಎಲ್ಲಿ ಹೋದ್ರು, ಈಗೆಲ್ಲಿದ್ದಾರೆ, ಈ ಪ್ರಶ್ನೆ ನೀವು ಅವ್ರಿಗೆ ಕೇಳಬಹುದು. ನೀವು 84 ಜನ್ಮದ ಕಥೆಯನ್ನ ಅವರಿಗೆ ತಿಳಿಸಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಇವೆಲ್ಲ. ನೀವು ತಿಳಿಸಿದ್ರೆ ಅವ್ರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಚಿತ್ರ ಯಾವಾಗ್ಲೂ ಪಾಕೆಟ್ ಅಲ್ಲಿ ಇರ್ಲಿ, ಜೇಬಲ್ಲಿರ್ಲಿ. ನೀವ್ ಯಾರಿಗಾದ್ರೂ ಈ ಜ್ಞಾನವನ್ನ ತಿಳಿಸ್ಬಹುದು. ಪ್ರಾರಂಭದಿಂದ ಯಾರು ಶಿವನ ಭಕ್ತಿ ಮಾಡಿದಾರೋ ಅವರೇ ಇಲ್ಲಿ ಕೇಳಿ ಜ್ಞಾನವನ್ನ ಕೇಳಿ ಖುಷಿ ಆಗ್ತಾರೆ. ನೀವು ಮಕ್ಕಳು ತಿಳ್ಕೊಳ್ತೀರಿ ಇದು ನಮ್ಮ ಕುಲ ಆಗಿದೆ,
ದಿನ ಪ್ರತಿದಿನ ಬಾಬಾ ನಾವು ಮಕ್ಕಳಿಗೆ ಬಹಳ ಸಹಜ ಯುಕ್ತಿಗಳನ್ನ ತಿಳಿಸ್ಕೊಡ್ತಾರೆ. ನಿಮಗೆ ಇವಾಗ ಜ್ಞಾನ ಸಿಕ್ಕಿದೆ, ಪರಂಪಿತ ಪರಮಾತ್ಮನೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. 21 ಜನ್ಮಗಳಿಗಾಗಿ ಸತ್ಯಗಿ ಬಾದಶಾಹಿ ನಾವು ಮಕ್ಕಳಿಗೆ ಸಿಗ್ತಾ ಇದೆ. 21 ಜನ್ಮಗಳ ಆಸ್ತಿ ಈ ಶಿಕ್ಷಣದಿಂದಲೇ ನಾವು ಮಕ್ಕಳಿಗೆ ಸಿಗುತ್ತೆ. ಟಾಪಿಕ್ ಕೂಡ ಬಹಳಷ್ಟು ಇದಾವೆ. ವೇಶ್ಯಾಲಯ ಮತ್ತು ಶಿವಾಲಯ ಅಂತ ಯಾವುದಕ್ಕೆ ಹೇಳಲಾಗತ್ತೆ, ಈ ಟಾಪಿಕ್ ಬಗ್ಗೆ ನಾವು ಮಕ್ಕಳಿಗೆ ಪರಂಪಿತ ಪರಮಾತ್ಮ ತನ್ನ ಜೀವನ ಕಥೆಯಲ್ಲಿ ತಿಳಿಸ್ಕೊಡ್ತಾರೆ. ಲಕ್ಷ್ಮೀನಾರಾಯಣರ 84 ಜನ್ಮದ ಜೀವನದ ಕಥೆ ಇದು ಕೂಡ ಒಂದು ಟಾಪಿಕ್ ಆಗಿದೆ ನೋಡ್ರಿ. ಅನೇಕ ಟಾಪಿಕ್ಸ್ ಅಂದ್ರೆ ಅನೇಕ ವಿಷಯಗಳು, ಅನೇಕ ವಿಷಯಗಳ ಬಗ್ಗೆ ನಾವು ಬಾಬಾ ಅವ್ರ ಜ್ಞಾನದಲ್ಲಿ ತಿಳ್ಕೊಳ್ಬಹುದು. ವಿಶ್ವ ಮೇ ಶಾಂತಿ ಕೈಸೆ ಥಿ ಫಿರ್ ಅಶಾಂತಿ ಕೈಸೆ ಹುಯಿ. ನೋಡಿ, ಇದು ಒಂದು ಟಾಪಿಕ್. ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು, ಆಮೇಲೆ ಅಶಾಂತಿ ಯಾಕಾಯ್ತು, ಹೇಗಾಯ್ತು. ಬಾಬಾ ಇತರ ಈಗ ಪುನಃ ಶಾಂತಿ ಸ್ಥಾಪನೆ ಆಗ್ತಾ ಇದೆ. ಇದು ಕೂಡ ಒಂದು ಟಾಪಿಕ್ ಆಗಿದೆ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲಧೆ ಬಚ್ಚೋಂ ಪ್ರತಿ ಮಾತಾ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಒಂದನೇದು, ಈಗ ಉತ್ತಮ ಪುರುಷ ಆಗಲು, ಈಗ ಉತ್ತಮ ಪುರುಷ ಆಗಲು ನೆನಪಿನ ಬಲದಿಂದ, ನೆನಪಿನ ಬಲದಿಂದ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ಎರಡನೇ ಪಾಯಿಂಟ್, ಜ್ಞಾನವಂತ ಆಗಿ, ಜ್ಞಾನವಂತ ಆಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕು. ಜ್ಞಾನವಂತಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕು. ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನ ಯೋಗದ ಎಣ್ಣೆಯನ್ನು ಹಾಕಬೇಕು. ಶ್ರೀಮತದಿಂದ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಶ್ರೀಮತದಿಂದ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ವರದಾನ, ಪಾಯಿಂಟ್ ಸ್ವರೂಪದಲ್ಲಿ ಸ್ಥಿತ ಆಗಿ, ಪಾಯಿಂಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ನೆಗೆಟಿವ್ನ ಪ್ರಭಾವದಿಂದ ಸೇಫ್ ಆಗಿಟ್ಟುಕೊಳ್ಳುವ ವಿಶೇಷ ಆತ್ಮ ಆಗಿರಿ. ಪಾಯಿಂಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ನೆಗೆಟಿವ್ನ ಪ್ರಭಾವದಿಂದ ಸೇಫ್ ಆಗಿ ಇಟ್ಟುಕೊಳ್ಳುವಂತಹ ವಿಶೇಷಾತ್ಮ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಯಾವ ರೀತಿ ಯಾವುದೇ ಸೀಸನ್ ಇರುತ್ತೆ, ಆ ಸೀಸನ್ ಇಂದ ರಕ್ಷಣೆ ತಗೊಳ್ಳಿಕ್ಕೆ ಅದರ ಪ್ರಕಾರನೇ ಅಟೆನ್ಷನ್ ಅನ್ನ ಇಟ್ಕೊಳ್ಳಾಗತ್ತೆ. ಉದಾಹರಣೆಗೆ, ಮಳೆ ಬಂದ್ರೆ ಛತ್ರಿ, ರೇನ್ ಕೋಟ್ ಇತ್ಯಾದಿ ಕಡೆಗೆ ಅಟೆನ್ಷನ್ ಹೋಗುತ್ತೆ. ಚಳಿ ಆದಾಗ ಗರಂ ಕಪಡೆ, ಬಿಸಿ ಬಟ್ಟೆಗಳು, ಬಿಸಿ ಬೆಚ್ಚಗಾಗುವಂತ ಬಟ್ಟೆಗಳು. ಹಾಗೆ ವರ್ತಮಾನ ಸಮಯದಲ್ಲಿ ಮನಸ್ಸು ಬುದ್ಧಿಯಲ್ಲಿ ನೆಗೆಟಿವ್ ಭಾವನೆ ಮತ್ತು ನೆಗೆಟಿವ್ ಭಾವ ಮತ್ತು ಭಾವನೆ ಹುಟ್ಟುವಂತ ವಿಶೇಷ ಕಾರ್ಯ ಮಾಯೆ ಮಾಡ್ತಾ ಇದೆ. ಆದ್ರಿಂದ ವಿಶೇಷ ಸೇಫ್ಟಿಯ ಸಾಧನವನ್ನ ತಮ್ಮದು ಮಾಡ್ಕೊಳ್ಳಿ. ಯಾವ ರೀತಿ
ಅಲ್ಲಿ ಸೀಸನ್ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿಪರೀತ ವಾತಾವರಣ ಇರುತ್ತೆ, ಅದಕ್ಕೆ ತಕ್ಕಂಗೆ ನಾವು ಸುರಕ್ಷೆ ಮಾಡ್ಕೊಳ್ತೇವೆ. ಹಾಗೆ ಈಗ ಸಂಗಮ ಯುಗದಲ್ಲಿ ನಮ್ಮ ಮನಸ್ಸು ಬುದ್ಧಿಯಲ್ಲಿ ನೆಗೆಟಿವ್ ಆಗಿರುವಂತ ನೆಗೆಟಿವ್ ಭಾವನೆ ವಿಶೇಷವಾಗಿ ಮಾಯೆ ಹುಟ್ಟಿಸ್ತಾ ಇರ್ತದೆ, ಮಾಯೆ ತರ್ತಾ ಇರುತ್ತೆ. ಅದಕ್ಕಾಗಿ ನಾವ್ ಏನ್ ಮಾಡ್ಕೋಬೇಕೀಗ, ಸೇಫ್ಟಿ ಸಾಧನವನ್ನ ಮಾಡ್ಕೋಬೇಕು. ಹಾಗಾದ್ರೆ ಅದಕ್ಕೆ ಸಹಜ ಸಾಧನ ಯಾವುದು? ಒಂದೇ ಪಾಯಿಂಟ್ ಸ್ವರೂಪದಲ್ಲಿ ಸ್ಥಿತ ಆಗುವುದು. ಆಶ್ಚರ್ಯ ಕ್ವೆಶ್ಚನ್ ಮಾರ್ಕ್ ಇದರ ಬದಲಾಗಿ ಬಿಂದು ಇಡಬೇಕು. ಅಂದ್ರೆ ವಿಶೇಷ ಆತ್ಮ ಆಗುವುದು. ಬಿಂದು ಇಡೋದು ಅಂದ್ರೇನೆ ವಿಶೇಷ ಆತ್ಮ ಆಗುವುದು ಅಲ್ವಾ? ಕಾಮನ್ ಆಗಿ ಜನ ಏನ್ ಮಾಡ್ತಾರೆ, ಏನಾದ್ರೂ ಬಂದ್ರೆ ಆಶ್ಚರ್ಯ ಪಡ್ತಾರೆ, ಏನಾದ್ರೂ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಪಡೋದು, ಏನಾದ್ರು ಸಮಸ್ಯೆ ಬಂದ್ರೆ ಕ್ವೆಶ್ಚನ್ ಮಾರ್ಕ್ ಹಾಕೊಳ್ಳೋದು, ಚಿಂತೆ ಮಾಡೋದು. ಆದ್ರೆ ಯಾರು ವಿಶೇಷ ಆತ್ಮಗಳಿರ್ತಾರೋ ಅವೆಲ್ಲದಕ್ಕೂ ಬಿಂದು ಇಡ್ತಾ ಹೋಗ್ಬಿಡ್ತಾರೆ. ಅದಕ್ಕಾಗಿ ಬಿಂದು ಇಡೋದೇ ಮಾಯೆಯ ಹಲವಾರು ಸಮಸ್ಯೆಗಳಿಗೆ, ಹಲವಾರು ಏನೋ ಮಾಯೆಯ ದಾಳಿಗೆ ಒಂದು ಬಚಾವಾಗುವಂತ ಸಾಧನ, ಸುರಕ್ಷತೆಯ ಸಾಧನ ಅಂದ್ರೆ ಬಿಂದು ಆಗೋದು, ಫುಲ್ ಸ್ಟಾಪ್ ಇಡೋದು ಅಂತ ಹೇಳ್ತಿದ್ರೆ ಬಾಬಾ. ಹೀಗೇನಾಗ್ಬೇಕು? ಫುಲ್ ಸ್ಟಾಪ್ ಇಟ್ಟು ವಿಶೇಷ ಆತ್ಮ ಆಗಬೇಕು. ಸ್ಲೋಗನ್: ಆಜ್ಞಾಕಾರಿ ಯಾರು ಅಂದರೆ, ಆಜ್ಞಾಕಾರಿ ಯಾರು ಅಂದ್ರೆ ಯಾರು ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿಯೂ ಜಿ ಹಜೂರ್ ಅನ್ನುತ್ತಾರೆ. ಹಜೂರ್ ಅಂದ್ರೆ ಸಾಹೇಬ್ರೆ ಅನ್ನಂಗೆ ಶಿವಬಾಬ. ಆಜ್ಞಾಕಾರಿ ಯಾರು ಅಂದ್ರೆ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲೂ ಜಿ ಹಜೂರ್ ಎನ್ನುತ್ತಾರೆ. ಅಚ್ಚಾ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ಚಿಂತನೆ ಮಾಡಿಕೊಂಡಿದ್ದಾರೆ.